ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಭಾನುವಾರ ಅಂದರೆ 20ನೇ ತಾರೀಕು PSTಗೆ ಸಂಬಂಧಿಸಿದಂತೆ ಒಂದು ಫಸ್ಟ್ ಟೆಸ್ಟನ್ನು ಬರಿತಾ ಹೋದ್ರಿ. ವಿತಿನ್ 15 ಡೇಸ್ ಒಳಗೆ ಮತ್ತೊಂದು ಟೆಸ್ಟ್ ಕಂಡಕ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಬಟ್ ಈಗ ಈ ಒಂದು ವೀಕಲ್ಲಿ ಗ್ಯಾಪ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವತ್ತು 4th ವೀಕ್ ಚಾಲೆಂಜನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಟಾರ್ಗೆಟಲ್ಲಿ ಲಿಮಿಟೆಡ್ ಸಿಲೆಬಸ್ ಇರುತ್ತೆ. ಸಾಧ್ಯ ಆದಷ್ಟು ಮಂಡೇ ಆರ್ ಟ್ಯೂಸ್ಡೇ ಒಳಗೆ ಕಂಪ್ಲೀಟ್ ಮಾಡೋಷ್ಟು ಸಿಲೆಬಸ್ ಕೊಡ್ತಾ ಹೋಗ್ತೀನಿ. ಇನ್ನು ಒಬ್ಬರು ಒಂದು ಕ್ವಶನ್ ರೈಸ್ ಮಾಡಿದರು, ನನಗೆ ಕಾಲ್ ಮಾಡಿದರು. ಸರ್, ನೀವು ಕೊಡೋ ಸಿಲೆಬಸ್ಸು ಹೆವಿ ಆಗ್ತಾ ಇದೆ, ಅಷ್ಟು ಕವರ್ ಮಾಡೋದಾಗ್ತಾ ಇಲ್ಲ. ಯಾಕಂದರೆ ಶಾಲೆಗಳಲ್ಲಿ FLN ನಡೀತಾ ಇದೆ, ಪ್ಲಸ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಅಲ್ಲಿ ಶಾಲೆಯ ವರ್ಕನ್ನು ಮನೆಗೆ ತೊಗೊಂಡು ಬಂದು ಕೂಡ ಮನೆಯಲ್ಲಿ ನಾವು ವರ್ಕ್ ಮಾಡಬೇಕಾಗ್ತಾ ಇದೆ. ಸೊ ಹಾಗಾಗಿ ಕವರ್ ಮಾಡೋದಾಗ್ತಾ ಇಲ್ಲ ಸರ್ ಅಂತಂದು ಹೇಳಿದರು. ಬಟ್ ನಾನು ಆ ವೇನಲ್ಲಿ ಥಿಂಕ್ ಮಾಡಿರಲಿಲ್ಲ. ಬಿಕಾಸ್ ಹೇಗಾದರೂ ಮಾಡಿ ನೋಟಿಫಿಕೇಷನ್ ಆದಷ್ಟು ಬೇಗ ಆಗುತ್ತಲ್ಲ, ಅಷ್ಟರೊಳಗೆ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡೋಣ ಅನ್ನೋ ಒಂದು ಚಾಲೆಂಜ್ ನನ್ನಲ್ಲೂ ಇತ್ತು. ಸೊ ಆ ಒಂದು ರೀಸನ್ಗೋಸ್ಕರ ನಾನು ಸ್ವಲ್ಪ ಸಿಲೆಬಸ್ ಹೆವಿ ಕೊಟ್ಟಿದ್ದೆ. ಬಟ್ ಈ ಒಂದು ಸಿಲೆಬಸ್ ಹೆವಿ ಕೊಟ್ಟಿರೋದ್ರಿಂದ ಸಾಕಷ್ಟು ಜನ ಸ್ವಲ್ಪ ಈ ಚಾಲೆಂಜಿಂದ ಹಿಂದೆ ಸರಿತಾ ಬಂದರು. ಯಾಕಂದರೆ ನಾನು ಲಾಸ್ಟ್ 2-3 ವೀಡಿಯೋಸ್ಗಳಲ್ಲಿ ಹೇಳಿದ್ದೆ. ಫಸ್ಟ್ ವೀಡಿಯೋ 6K ವರೆಗೂ ಹೋಯಿತು, ಸೆಕೆಂಡ್ ವೀಡಿಯೋ 3K ಹೋಯಿತು, ಥರ್ಡ್ ಚಾಲೆಂಜ್ ಬಂದುಬಿಟ್ಟು 1.5K. ಅಂದರೆ ಈ ಥರ ಚಾಲೆಂಜಿಂದ ಸಾಕಷ್ಟು ಜನ ಹೊರಗೆ ಹೋಗ್ತಾ ಬಂದರೆ, ಬಟ್ ಇದನ್ನು ಯಾರು ಮೆಟ್ಟಿ ನಿಂತು ಫೈನಲ್ ಆಗಿ ಕವರ್ ಮಾಡ್ತಾ ಇದ್ದೀರಲ್ಲ, ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. 100% ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತು ಕೆಲವೊಬ್ಬರು ನಿನ್ನೆ ಟೆಸ್ಟ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ರು, ಸರ್ ಮ್ಯಾಥ್ಸ್ ಹೆವಿ ಮ್ಯಾಥ್ಸು ನಮಗೆ ಅಷ್ಟು ನಾಲೆಜ್ ಇಲ್ಲ ಸರ್, ಬಟ್ ಅದನ್ನು ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಲೆಕ್ಕಗಳು ಮಾಡೋಕ್ಕೆ ಬರ್ತಾ ಇಲ್ಲ ಅಂದು. ನೋಡೋಣ, ನಮ್ಮ ಶಾಲೆಯಲ್ಲಿ ಕೂಡ ಬೇಸಿಕಲಿ ಮ್ಯಾಥ್ಸ್ ಟೀಚರ್ಸ್ ಇಲ್ಲ ಮ್ಯಾಥ್ಸ್ ಮಾಡಿಸೋಣ ಅಂತಂದರೆ. ಸೊ ಹಾಗಾಗಿ ಫ್ರೆಂಡ್ ಸರ್ಕಲಲ್ಲಿ ನಾನು ಡಿಸ್ಕಷನ್ ಮಾಡ್ಕೊತೀನಿ. ಯಾರಾದರೂ ನಮಗೆ ಟೈಮ್ ಕೊಟ್ಟರೆ ಪರ್ ಡೇ 10 ಮಿನಿಟ್ಸಲ್ಲಿ ಒಂದು ಚಾಪ್ಟ್ರಲ್ಲಿರುವಂಥ ಒಂದು 3-4 ಲೆಕ್ಕಗಳನ್ನ ವಿವರಣೆ ಕೊಟ್ಟರೂ ಕೂಡ ಭಾಳಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದರ ಕಡೆ ನಾನು ಗಮನ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಮ್ಯಾಥ್ಸ್ ಪ್ಲಸ್ ಸೈನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಅದೇನೇ ಆಗಲಿ, ನೀವು ಇಲ್ಲಿವರೆಗೂ ಯಾರು ಚಾಲೆಂಜನ್ನು ತೊಗೊಂಡು ಮುಂದುವರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲ, ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತೇಳಿ ಹೇಳ್ತಾ, ಈಗ 4ನೇ ವಾರದ ಚಾಲೆಂಜನ್ನು ಹೇಳ್ತಾ ಹೋಗ್ತೀನಿ. ಸಾಧ್ಯ ಆದರೆ ಬರ್ಕೊಳ್ತಾ ಹೋಗಿ, ಇಲ್ಲಾಂದರೆ ಬುಕ್ ಇದ್ದರೆ ಬುಕ್ಕಲ್ಲಾದರೂ ಟಿಕ್ ಮಾಡ್ಕೊಳ್ತಾ ಹೋಗಿ. ಈಗ ಫಸ್ಟ್ ಒಂದು ಬಂದುಬಿಟ್ಟು 6th ಸ್ಟ್ಯಾಂಡರ್ಡ್ ಬುಕ್ಕಿಂದ ಸ್ಟಾರ್ಟ್ ಮಾಡೋಣ. 5th ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತೇಳಿ ನನಗನ್ಸುತ್ತೆ. EVS ಕಂಪ್ಲೀಟ್ ಆಗಿದೆ, ಮ್ಯಾಥ್ಸು ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ಅಲ್ಲೇನಾದರೂ 1-2 ಚಾಪ್ಟ್ರ್ ಉಳಿದಿದ್ರೂ ಕೂಡ ನೀವು ಕವರ್ ಮಾಡ್ಕೊಳ್ಳಿ. ಈಗ 6th ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಸಮಾಜ ವಿಜ್ಞಾನದಲ್ಲಿ ಫಸ್ಟ್ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇನ್ನು 2ನೇ ಪಾಠ ಭಾರತ ನಮ್ಮ ಹೆಮ್ಮೆ. ನೆಕ್ಸ್ಟ್ ಪೌರನೀತಿಯಲ್ಲಿ ಬಂದುಬಿಟ್ಟು ಪೌರ ಮತ್ತು ಪೌರತ್ವ. ಈ 3 ಪಾಠಗಳನ್ನ ನೀವು ಈ ಒಂದು ವೀಕಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ 6ನೇ ತರಗತಿಯಿಂದ ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ನು ವಿಜ್ಞಾನ ಅದ್ಭುತ ಪ್ರಪಂಚ. ನೆಕ್ಸ್ಟ್ 2ನೇದು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ವಿಜ್ಞಾನದಲ್ಲಿ ಕೇವಲ 2 ಪಾಠಗಳನ್ನ ಮಾತ್ರ ನಾನು ಕೊಡ್ತಾಯಿದ್ದೀನಿ. ನೆಕ್ಸ್ಟ್ 3ನೇದು ಬಂದುಬಿಟ್ಟು ಗಣಿತದಲ್ಲಿ ವಿನ್ಯಾಸಗಳು. ಫಸ್ಟ್ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು. ನೆಕ್ಸ್ಟ್ 2ನೇದು ಬಂದುಬಿಟ್ಟು ರೇಖೆಗಳ ಮತ್ತು ಕೋನಗಳು. ಇಷ್ಟನ್ನು ಕವರ್ ಮಾಡ್ಕೊಳ್ಳಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವಾರದಲ್ಲಿ ನಾವು 105 ಪ್ರಶ್ನೆಗಳನ್ನ ಕೊಡ್ತಾಯಿದ್ದೀವಿ. ಬಟ್ ಈಗ ಸ್ವಲ್ಪ ಅದನ್ನು ಕಡಿಮೆ ಮಾಡಿ 50 ಪ್ರಶ್ನೆಗಳಿಗೆ ಸೀಮಿತ ಮಾಡ್ತಾಯಿದ್ದೀನಿ. 50 ಪ್ರಶ್ನೆಗಳ ಎನಾಲಿಸಿಸ್ನ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಸಾಧ್ಯ ಆದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಕಂಪಲ್ಸರಿ ನೋಡಿ. ಅದು ಎಷ್ಟಾಗುತ್ತೋ ಅರ್ಥ ಆಗುತ್ತೋ ಬಿಡುತ್ತೋ 2ನೇ ವಿಷಯ. ಬಟ್ ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ತಿರುಗಿಸ್ತಾ ಹೋಗಿ. ಎನಾಲಿಸಿಸ್ ಮಾಡಿರುವಂಥ ಬುಕ್ಕಲ್ಲಿ ನೀವು ಅದನ್ನು ನೋಡ್ತಾ ಹೋಗಿ. ನೆಕ್ಸ್ಟ್ ಅದಾದ ನಂತರ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ 2 ಚಾಪ್ಟರ್ ಕೊಡ್ತಾ ಹೋಗ್ತೀನಿ. ಟೆನ್ಸಸ್ ಬಗ್ಗೆ ನೋಡ್ತಾ ಹೋಗಿ. ಅದಾದ ನಂತರ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸಾಧ್ಯ ಆದರೆ 2ನ್ನ ತಗೊಳ್ರಿ, ಇಲ್ಲಾಂದರೆ 1 ಚಾಪ್ಟರ್ ಆದರೂ ನೀವು ವೀಡಿಯೋಸ್ನ ನೋಡಿ ಕವರ್ ಮಾಡ್ಕೋಬೋದು. ಇಲ್ಲಿ ಗ್ರಾಮರ್ ಟಾಪಿಕ್ ಇಂಗ್ಲೀಷ್ ಏನಿದೆಯಲ್ಲ, ಸಾಧ್ಯ ಆದರೆ ನೀವು ಕ್ಲಾಸಸ್ನ ಕೇಳಿ. ಒಂದು ವೇಳೆ ನೀವು ಅದರಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತಂದರೆ ನೀವು ಬುಕ್ ಓದಿ. ಒಂದು ವೇಳೆ ಅರ್ಥ ಆಗಲ್ಲ ಸರ್